ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ರೈಡ್ ಹೋಗೋಕ್ಕೂ ಮುಂಚೆ ಊಟದ ಟೈಮ್ ಆಗಿತ್ತು. ಸೊ ಅದಕ್ಕೆ ಎಲ್ಲರೂ ಮನೇಲೆ ಊಟ ಮಾಡ್ತಾ ಇದೀವಿ. ಊಟ ಎಲ್ಲ ಆದ್ಮೇಲೆ ಬಾಯ್ಸ್ ರೈಡ್ಗೆ ರೆಡಿ ಆದ್ರು. ಸೊ ನಾನು ಕೂಡ ನನ್ನ ಜಾಕೆಟ್, ಕಿಟ್ಟು, ಹೆಲ್ಮೆಟ್ ಎಲ್ಲ ಎತ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನಮ್ಮ ಅಮ್ಮನೂ ಮತ್ತೆ ನಮ್ಮ ದೊಡ್ಡಮ್ಮ ಗಾಡಿಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ. ಇವರಿಬ್ರು ಸೇರಿ ಅರ್ಧ ಗಂಟೆ ಪೂಜೆ ಮಾಡಿದ್ದಾರೆ ಗಾಡಿಗೆ. ಅರೆ ನೀ ಹಬ್ಬ. ಮಾಮ ಚಿಕ್ಕಗೆ ಫೋನ್ ಮಾಡ್ಬಿಟ್ಟು ಹೆಲ್ಮೆಟ್ ಎತ್ಕೊಂಬರಕ್ಕೆ ಹೇಳೋ. ಲವ್ ಮಾಮ ಚಿಕ್ಕಗೆ ಫೋನ್ ಮಾಡಿ ಹೆಲ್ಮೆಟ್ ಎತ್ಕೊಂಬರಕ್ಕೆ ಹೇಳೋ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ರೈಡ್ನ ನಾವು ಸ್ಟಾರ್ಟ್ ಮಾಡ್ದೋ. ನಾವ್ ಈ ಸತಿ ರೈಡ್ ಹೊಲ್ಟಿರೋದು ಚಿಕ್ಕಮಂಗ್ಳೂರು ಮತ್ತೆ ಶಿವಮೊಗ್ಗ. ನಮ್ ಜೊತೆ ರೈಡಿಗೆ ಬರ್ತಾ ಇರೋದು ನಮ್ಮ ಫ್ರೆಂಡ್ ವಿನೋದ್, ನಮ್ಮ ಅಣ್ಣ ಮತ್ತೆ ನಮ್ಮ ಮಾಮ, ನಮ್ಮ ತಮ್ಮ, ನಮ್ಮ ತಮ್ಮನ ಫ್ರೆಂಡ್. ಖುಷಿ ವಿಚಾರ ಏನಂದ್ರೆ ನಾನು ಫಸ್ಟ್ ರೈಡ್ ಹೋಗ್ಬೇಕಾದ್ರೆ ಒಂದೇ ಬೈಕ್ ಹೋಗಿದ್ದಿತ್ತು. ಸೆಕೆಂಡ್ ರೈಡ್ ಹೋಗ್ಬೇಕಾದ್ರೆ 2 ಬೈಕ್ ಇತ್ತು. ಈ ಸತಿ ಹೋಗ್ಬೇಕಾದ್ರೆ 3ನೇ ರೈಡು. ಸೊ 3 ಬೈಕ್ ಅರೇಂಜ್ ಆಗಿದೆ. ಇವಾಗ ನಾವು ತುಮಕೂರು ಹೈವೇ ಎತ್ತಬೇಕು. ಸೊ ಅದಕ್ಕೆ TCIಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಏರೆಲ್ಲ ಚೆಕ್ ಮಾಡಿಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡ್ದೋ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಾಗ ಮಾಧವರ ಟೋಲ್ ಪಾಸ್ ಮಾಡಿ ತುಮಕೂರು ಹೈವೇನ ಹತ್ತೋದು. ಫಸ್ಟ್ ಥಿಂಗ್ ಏನಂದರೆ, ಫಸ್ಟ್ ಟೈಮು Insta360ಲಿ ವಿಡಿಯೋ ಮಾಡ್ತಾ ಇರೋದು, ವ್ಲಾಗ್ ವೀಡಿಯೋಸು. ಕ್ಯಾಮ್ರಾ ಬಂದ್ಬಿಟ್ಟು ನಮ್ಮ ಅಕ್ಷಯ್ ಬ್ರೋದು, ನಮ್ಮ ತಮ್ಮವ್ರ ಫ್ರೆಂಡ್ದು. ಫಸ್ಟು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ನನ್ನ ಕಡೆಯಿಂದ. ಸೊ ಮೊಬೈಲಲ್ಲಿ ಮಾಡ್ತಾ ಇದ್ದೆ ವ್ಲಾಗ್ ವೀಡಿಯೋಸ್ನ. ಅದಕ್ಕೆ ಬ್ರೋ ಈ ಕ್ಯಾಮ್ರಾ ತಗೊಂಡು ಯೂಸ್ ಮಾಡಿ ಈ ವ್ಲಾಗ್ನ ಇದರಲ್ಲಿ ವಿಡಿಯೋ ಮಾಡಿ ಅಂತ ಹೇಳಿ ತಂದ್ಕೊಟ್ರು. ಥ್ಯಾಂಕ್ ಯು ಅಕ್ಷಯ್ ಬ್ರೋ. ಕ್ಲಾರಿಟಿ ಮಾತ್ರ ಮಾತಾಡೋಂಗಿಲ್ಲ, ಸಕ್ಕತ್ತಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಸೊ ತುಮಕೂರು ರೋಡಲ್ಲಿ ಹೋಗ್ಬೇಕಾರೆ ಯಾರೋ ನನ್ನ ಗಾಡಿ ನೋಡಿ ಅಡ್ಡ ಹಾಕಿದ್ರು ಫೋಟೋ ತೊಗೊಳಕ್ಕೆ ಫ್ಯಾನ್ಸು. ಇಲ್ಲಿ ನೋಡಿ, ಫೋಟೋ ತೊಗೊಳಕ್ಕೆ ಅವ್ರ ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊತಾ ಇದ್ದಾರೆ. ಫೋಟೋ ಎಲ್ಲ ಕೊಟ್ಟಾದ್ಮೇಲೆ ತುಮಕೂರು ಟೋಲ್ ಹತ್ರ 10 ನಿಮಿಷ ರೆಸ್ಟ್ ಕೊಟ್ಟು ತಿರ್ಗಾ ನಮ್ಮ ರೈಡ್ನ ಕಂಟಿನ್ಯೂ ಮಾಡ್ದೋ. ಈ ವಿಡಿಯೋ ಶೂಟ್ ಮಾಡಿರೋರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಏನು ಕ್ರೇಜಿಯಾಗಿ ಕಾಣಿಸ್ತೈತೆ ನೋಡಿ ಗೈಸ್, ಆ ಹೋಗ್ತಾರ ಸ್ಪೀಡ್ಗೆ ನೆಕ್ಸ್ಟ್ ಲೆವೆಲ್. ಸೊ ತುಮಕೂರು ಟೋಲ್ ಬಿಟ್ಟ ಮೇಲೆ ನೆಕ್ಸ್ಟ್ ನಾವು ಸ್ಟಾಪ್ ಮಾಡಿದ್ದೆ ಚಿತ್ರದುರ್ಗದಲ್ಲಿ ನಿಲ್ಸ್ದಕ್ಕೆ ಹುಡುಗರು ಹೆಂಗೆ ತುಂಬ್ಕೊಂಡು ಅಂದರೆ ನೀವೇ ನೋಡಿ. ಇವರೆಲ್ಲ ಕಾಲೇಜ್ ಬಾಯ್ಸ್ ಅಂತೆ. ಸೊ PGಲಿರೋದು ಒಬ್ಬೊಬ್ಬರೇ ಕಂಟಿನ್ಯೂಸ್ ಆಗಿ ಒಳ್ಳೆ ಏನೋ ಜಗಳಾದಾಗ ತುಂಬ್ಕೊಂತಾರಲ್ಲ ಆ ರೀತಿ ತುಂಬ್ಕೊಂತಿದ್ರು ಫೋಟೋ ಹಿಡ್ಸ್ಕೊಳಕ್ಕೆ. ತುಂಬ ಖುಷಿ ಆಯಿತು. ಸೊ ಚಿತ್ರದುರ್ಗ ಬಾಯ್ಸ್ಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಮತ್ತೆ ನಮ್ಮ ರೈಡ್ನ ಕಂಟಿನ್ಯೂ ಮಾಡ್ದೋ.
ಸೊ ಚಿತ್ರದುರ್ಗ ಬಿಟ್ಮೇಲೆ ಡೈರೆಕ್ಟು ಶಿವಮೊಗ್ಗ ಹೊಡೆದ್ಬಿಟ್ಟು ರೂಮ್ ಮಾಡ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಕಂಡುಬಿಟ್ರೆ ಡೈರೆಕ್ಟ್ ಫ್ರೆಶ್ ಅಪ್ ಆಗಿ ನಾಷ್ಟಕ್ಕೆ ಬಂದೋ. ಸೊ ನಾಷ್ಟ ಎಲ್ಲ ಮಾಡಿಕೊಂಡು ರೂಮ್ ಹತ್ರ ಬಂದರೆ ಅಲ್ಲಿ ಅರ್ಧ ಗಂಟೆ ಆಯಿತು ಫ್ಯಾನ್ಸು ಎಲ್ಲ ಬಂದು ಫೋಟೋ ತಗೊಳಕ್ಕೆ. ಸೈಡ್ ಬರ ವಿನೋದ. ಸೊ ಫೋಟೋ ಎಲ್ಲ ತಗೊಂಡಾದ್ಮೇಲೆ ಸೀದಾ ನಾವು ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದೆಂಟ್ರ ಐತೆ. ಅರೆ ನೀ ಹಬ್ಬ. ಸಿಗಂದೂರು ರೋಡ್ ನೋಡಿ ಹೇಗಿದೆ, ಸುತ್ತ ಮರ ಗಿಡ, ರೋಡು ಸೂಪರ್ ಆಗಿದೆ. ಸೊ ಅಂತೂ ಇಂತೂ ಸಿಗಂದೂರು ಬ್ರಿಡ್ಜ್ ಮೇಲೆ ರೀಚ್ ಆದ್ವಿ. ಹೊಸ್ದಾಗೆ ಮಾಡಿರೋ ಬ್ರಿಡ್ಜ್ ಇದು, ಸೂಪರ್ ಆಗೈತೆ ನೋಡಿ. ಯಾವ ರೀತಿ ಕಾಣ್ತಾ ಇದೆ ಬೈಕಲ್ಲಿ ಹೋಗ್ತಾ ಇದ್ರೆ ವ್ಯೂಸು. ಆ ಮೋಡಕ್ಕೂ ಈ ಬ್ರಿಡ್ಜ್ಗೂ ಸೂಪರ್ ಕಾಂಬಿನೇಷನ್. ಫೈನಲಿ ಫಸ್ಟ್ ಪ್ಲೇಸು ಸಿಗಂದೂರು ಚೌಡೇಶ್ವರಿ ಅಮ್ಮನವರ ಜಾಗಕ್ಕೆ ರೀಚ್ ಆದ್ವಿ. ಗಾಡಿ ಎಲ್ಲಿ ಪಾರ್ಕ್ ಮಾಡೋದು ಅಂತ ಹುಡುಕ್ತಾ ಇದ್ವಿ. ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದರೆ ಇಲ್ಲಿ ನೀವು ಈ ಹಸುನ ನೋಡೇ ಇರ್ತೀರಾ. ಇದ್ರ ಹೆಸರು ಬಂದ್ಬಿಟ್ಟು ಶ್ರೀ ನಂದಿ ಅಂತ. ಏನು ಗೊತ್ತಾ, ವಿನೋದ ಅವ್ರ ಅಪ್ಪನ ಹತ್ರ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳವನೆ. ನಾವು ವಿಡಿಯೋ ಮಾಡೋ ಟೈಮಲ್ಲಿ ಅಪ್ಪಿ ನಮ್ಮ ಅಪ್ಪ ನೋಡಿದ್ರೆ ಕೆರತ ನೋಡಿತದಪ್ಪಿ, ದಯವಿಟ್ಟು ನಾನು ವಿಡಿಯೋ ಮಾಡಬೇಡ್ರಿ ಅಂತ ಹೇಳ್ತಾನೆ. ಬಂದಿರೋದು ಇಲ್ಲಿಗೆ ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ಎಲ್ಲರೂ ಪ್ರಸಾದ ತಿಂತಾ ಇದ್ದೀವಿ. ವಿನೋದ ಸೀಸು ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ರೀಚ್ ಆಗಬೇಕು ಅಂತ ಆಚೆ ಬಂದ್ವಿ. ಇಲ್ಲಾಗ್ಲೇ ಸೆಲ್ಫಿ ಇಟ್ಕೊಳಕ್ಕೆ ಕಾಯ್ತಾ ಇದ್ರು. ಸೊ ಅವ್ರಿಗೆ ಸೆಲ್ಫಿ ಕೊಟ್ಟು ನೆಕ್ಸ್ಟ್ ನಾವು ಒಂದೆರಡು ಫೋಟೋ ಶೂಟ್ ಮಾಡಿ ನಮ್ಮ ರೈಡ್ನ ಕಂಟಿನ್ಯೂ ಮಾಡ್ದೋ. ಏನೇ ಹೇಳಿ ಈ ಬ್ರಿಡ್ಜ್ ಮೇಲೆ ವ್ಯೂಸ್ ಮಾತ್ರ ಸೂಪರ್ ಆಗಿದೆ ನೋಡಿ. ಎಲ್ಲರೂ ಏಕು ಫೋಟೋ ಶೂಟ್ ಮಾಡಕ್ಕೆ ಹೆಂಗ್ ಹಾಕೊಂಡಿದ್ದಾರೆ ವೆಹಿಕಲ್ಸ್ನ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದ್ಯಾ ಅಕ್ಕ?
ನೆಕ್ಸ್ಟ್ ನಾವು ಹೋಗ್ತಿರೋದೆ ಅನಿಮಲ್ಸ್ನ ನೋಡೋಕ್ಕೆ ಶಿವಮೊಗ್ಗ ಝೂಗೆ. ಸೊ ಯಾವ್ಯಾವ ಅನಿಮಲ್ ಕಾಣಿಸುತ್ತೆ ನೋಡೋಣ ಬನ್ನಿ. ಸೊ ಶಿವಮೊಗ್ಗದಲ್ಲಿರೋ ಅನಿಮಲ್ ಝೂಗೆ ಎಂಟ್ರಿ ಆದೋ. ಇಲ್ಲಿ ಟಿಕೆಟ್ ತಗೊಬೇಕು, ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊತಾ ಇದ್ದೀವಿ. ಟಿಕೆಟ್ ತಗೊಂಡು ಸೀದಾ ಝೂ ಒಳಗೆ ಎಂಟ್ರಿ ಆದೋ. ಝೂ ಒಳಗೆ ಪೂರ್ತಿ ಬೈಕಲ್ಲೇ ಓಡಾಡೋಂಗಿಲ್ಲ, ಗಾಡಿಗಳಲ್ಲೇ. ಸೊ ಪಾರ್ಕಿಂಗ್ ಮಾಡಿಬಿಟ್ಟು ಅವ್ರ ವೆಹಿಕಲ್ ಓಡಾಡಬೇಕು. ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಝೂ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಗಾಡಿ ಎತ್ತಬೇಕಾ? ಕೇಳೋಣ ಅದೆಷ್ಟು ಅದೆಷ್ಟು ಕೇಳೋಣ. ಫ್ರೀ ಅಂತ ಅಲ್ಲ ಏನು ರೂಲ್ಸ್? ಅದೇ ಅಲ್ಲ ಬ್ರೋ, ಅವ್ನು ಹೇಳ್ತಾ ಇರ್ತಾನೆ. ಹಾಂ 6 ಜನಕ್ಕೆ 1600. ಹೌದಾ? ಸಫಾರಿ ಹೋದ್ರೆ ಅದೆಷ್ಟು ಬೀಳುತ್ತೆ ನೋಡಿ ಬ್ರೋ? ಅಲ್ಲ ಅದು ಆಲ್ರೆಡಿ ಅಲ್ಲಿಂದಾನೆ ಬ್ಲಾಕ್ ಮಾಡಿದೀವಿ. ಇದ್ರಲ್ಲೇ ಅದೆಲ್ಲ ಬರೋದು. ನಮ್ಮ ತಮ್ಮನು ಮತ್ತು ಅವ್ರ ಫ್ರೆಂಡು ಇಲ್ಲೇ ಒಂದು ಕಾಮಿಡಿ ಕಂಟೆಂಟ್ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನೋಡಿ. ದೊಡ್ಡವ್ರಿಗೆ 200 ರೂಪಾಯಿ ತಗೋಣ, ಚಿಕ್ಕವ್ರಿಗೆ 100 ರೂಪಾಯಿ ತಗೋಣ, ಹ್ಯಾಂಡಿಗೆ ಫ್ರೀ ಅಂತೆ. ಅಂತ ಕಣ ಅಲ್ಲ ಮಚ್ಚಾ, ದೊಡ್ಡವ್ರಿಗೆ 200 ರೂಪಾಯಿ, ಚಿಕ್ಕ ಹುಡುಗರು ಏನೋ ಇದ್ರೆ 100 ರೂಪಾಯಿ ಅಂತೆ, ಹ್ಯಾಂಡಿಕ್ಯಾಪ್ಟಿಗೆ ಫ್ರೀ ಅಂತ. ಈ ಥರ ಯೋಚನೆ ಮಾಡಿ ಅಷ್ಟೇ ಮಾಡಿ ಎಲ್ಲ ಥರ. ಟಿಕೆಟ್ ಹಿಡ್ಕೊಂಬಿಡೋ ಕೈಲಿ. ಎಲ್ಲಿ ಬಂದಿ ಸ್ವಲ್ಪ ಎಲ್ಲಿಗೆ ಹೇಳ್ತೀಯ? ಕ್ಯಾಮ್ರಾ ಕೇಳು. ಆಕ್ಷನ್. ಮತ್ತೆ ದೊಡ್ಡವ್ರಿಗೆ 200 ರೂಪಾಯಿ ಕಣ. ಇಲ್ಲಿ ಹೇಳು ಗಾಬರಿ. ಫಸ್ಟ್ ಇಲ್ಲಿಗೆ ತಿರ್ಗು, ಆಮೇಲೆ ಕ್ಯಾಮ್ರಾ ಸ್ಟಾರ್ಟ್ ಮಾಡು. ಆಕ್ಷನ್. ಮತ್ತೆ ದೊಡ್ಡವ್ರಿಗೆ 200 ರೂಪಾಯಿ, ಚಿಕ್ಕವ್ರಿಗೆ 100 ರೂಪಾಯಿ, ಹ್ಯಾಂಡಿಕ್ಯಾಪ್ ಯಾರು ಅನ್ನೋದೇ ಫ್ರೀ. ಯಾರಪ್ಪ? ಕಂಟೆಂಟ್ ಎಲ್ಲ ಮುಗಿಸ್ಕೊಂಡು ಸೀದಾ ಪ್ರಾಣಿಗಳನ್ನ ನೋಡೋಕ್ಕೆ ಟಿಕೆಟ್ ತಗೊಂಡು ಗಾಡಿ ಹತ್ತುತ್ತಾ ಇದ್ದೀವಿ. ಗಾಡಿ ಸೇಫ್ಟಿ ನೋಡಿ ಯಾವ ಥರ ಮಾಡಿದ್ದಾರೆ, ಸುತ್ತು ಮೆಸ್ ಹೊಡ್ದು ಪ್ರಾಣಿಗಳು ಯಾವುದು ಹತ್ತಬಾರ್ದು ಅಂತ. ಜರ್ಕಳ ಝೂ ಶಿವಮೊಗ್ಗ. ಶಿವಮೊಗ್ಗ ಲಯನ್ ಝೂ. ಹಾಂ, ಲಯನ್ ಅಲ್ಲ, 35 ಥರ ಪ್ರಾಣಿಗಳು. ಈ ಪಕ್ಕದಲ್ಲಿ ಇಲ್ವೇನ ಇಲ್ಲಿ? ಅಲ್ಲೇ ಕುಂತಿರ್ಲಿಲ್ವ? ಹಾಂ, ಏನಮ್ಮ ಇದು ಯಾವ ಥರ ಜಿಂಕೆ ಇದು? ಅಮ್ಮ ಅಷ್ಟು ಉದ್ದ ಐತಲ್ಲ, ಇದು ಯಾವ ಕಾಡು ಜಿಂಕೆ. ಯಾವುದು? ಅಯ್ಯೋ ಅದು ಸಖತ್ತು. ಅಲ್ಲೋಡು ಎಷ್ಟು ಚೆನ್ನಾಗದೆ ಇದು ಕೊಂಬಲ್ಲಣ್ಣ. ಅಲ್ಲೋಡು ಎಷ್ಟು ಸಖತ್ತಾಗದೆ. ಸಾರಂಗ ಸಾರಂಗ ಪಾಣಿ. ಅಲ್ಲಿ ಇನ್ನೊಂದು ಕೊಂಬ ಮರದ ಹತ್ರ ಇರೋದಕ್ಕೆ. ಹಾಂ, ಅಲ್ಲಿ ಅದಕ್ಕಿಂತ ಇದೇ ಸೂಪರ್ ಅಣ್ಣ, ಒಳ್ಳೆ ಸಖತ್ತು. ಅದು ಕೊಂಬಲ್ಲಿ ಕೂದಲು ಬಂದಿರೋ ಥರ. ಬಂದೈತೆ. ಇಲ್ಲ ಇಲ್ಲ ಅಷ್ಟೇ.
ಅರ್ರೆ ನಾವು ಡೈಲಿ ನೋಡಿ ಇದಾಗ್ಬಿಟ್ಟಿರ್ತದಲ್ಲ ಮುಗಿ ಬಿಡ್ತೀರಾ ಅದಕ್ಕೆ ನೋಡಿ ಮಾಮ್ ಇಲ್ಲೇ ಬಂದೈತೆ ಬಾಯಿ ತೆಗಿದ್ ನೋಡು ಅಲ್ಲೇ ತಿಕ್ಕಿಲ್ವಲ್ಲ ಮಾಮ್ ಧರ್ಮ ಏನಮ್ಮ ನಿನ್ ಮರ್ಮ ಮಾಡೋ ಒಂದು ಹಂಗನ್ನಕ್ಕೆ ಹೋಗ್ಬೇಡ. ಸೊ ಬೈಲಲ್ಲಿ ಇದ್ದಿದ್ದ ಪ್ರಾಣಿಗಳ್ನ ನೋಡಿತಾಯ್ತು. ಇವಾಗ ಕೂಡಾಕಿರೋ ಪ್ರಾಣಿಗಳ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಏನು ಮಾಮ ಅದು? ಇದು ಜಿಂಕೆ ಕೊಂಬು ಮಚ್ಚಿ ಪಕ್ಕನಾ? ಪಕ್ಕ ಒರಿಜಿನಲ್ ಅಲ್ವಾ? ಒರಿಜಿನಲ್. ಏನಾಗಲ್ವಾ ಇದೆಲ್ಲ ಅಂತಂದ್ರೆ? ನೋಡ ಹೆಂಗೈತೆ ಅಲ್ಲ ಇದನ್ನೆಲ್ಲ ಈ ಥರ ಕಿತ್ತಿಕ್ಬೋದಾ ಸರ್? ಅವ್ರು ಉದ್ರೋಗಿರ್ತದೆ, ಅವರೇ ತಂದಿಕ್ಕಿರ್ತಾರೆ. ರಾಕೇಶ್ ಹೌದಾ? ಉದ್ರೋಗಿರೋದು ಅದೇ ನಾವು ತಗೊಂಡು ಮನೆಗೆ ಇಟ್ಕೊಂಡ್ರೆ ಕೊಡಲ್ಲ. ಇದು ಏನ್ ಮೊಟ್ಟೆ ಅಂತ ಹೇಳ್ರಿ? ಏನು ಮಾಡ್ತೆ ಮಾಮ್? ಇದು ನನಗೆ ಗೊತ್ತಿಲ್ಲ. ಭಯ ಆಗ್ತೈತಣ್ಣ. ಹಾವೇನು ಬಟ್ಟೆ ಹಾವೆದ್ದು ಬಿಡ್ಬೇಕು ನೋಡಿ ಇವಾಗ. ಮೊಟ್ಟೆಲೆ ಇದ್ರದ್ದು ಆಸ್ಟ್ರಿಚ್ದು ಏನು ಸ್ಟ್ರೆಂತ್ ಐತೆ ನೋಡೋಣ ಅದು. ಮೊಟ್ಟೆ ಆಸ್ಟ್ರಿಚ್ ಮೊಟ್ಟೆ. ಇಲ್ಲಿ ಸತ್ತೋಗಿರೋ ಪ್ರಾಣಿಗಳ ಚರ್ಮನ ತಗೊಂಡು ಇನ್ನೂ ಕೂಡ ಹಂಗೆ ಇಟ್ಟಿದ್ದಾರೆ. ವಾವ್, ಎಲ್ಲ ರಿಯಲ್ ಆಗಿ ನಿಂತಿರೋಂಗೆ ಕಾಣ್ತಾ ಇದೆ ನೋಡಿ. ಅದನ್ನ ಒಂದು ಅಲ್ಲಾಡ್ಬಿಟ್ರೆ ನೋಡಿ ಹಿಂಗೆ ಆಪ್ ಆಗೋದು ಹೆಂಗೆ ಮಾಡೋದು ನಾವು? ಎಲ್ಲತ್ರ ಏನು ಆತ ಇರ್ತದೆ ಅದು? ಅದೇ ಆತದೆ ಕರೆಕ್ಟಾಗಿ ಶೇಪು ಎಲ್ಲದ್ರಲ್ಲಿ. ಅಂದರೆ ಇದು ಯಾವಾಗ ಚರ್ಮನ ಇವರು ಸೆಟ್ಟಿಂಗ್ ರಿಯಲ್ ಚರ್ಮ ಅಲ್ವಾಣ? ರಿಯಲ್ ಚರ್ಮ ಇದ್ರೂನು ಅದು ರಿಯಲ್. ಎಲ್ಲದ್ರೂನು ಎಲ್ಲಾದ್ರೂ ರಿಯಲ್. ಹಾವು ಬಿಟ್ಟು ಸರ್ ನೋಡ್ರಿ ಹೊಲ್ದು ಬಿಟ್ಟು ಆನೆ ಕಾಲ ಐತೆ ನೋಡಲ್ಲಿ. ಅಲ್ಲ ಅವ್ರನ್ನ ಕೇಳಿ ನೋಡಿ ನನಗೆ ರಿಯಲ್ ಚರ್ಮ ಮೇಡಮ್, ಇದು ರಿಯಲ್ ಚರ್ಮನಾ? ಸೊ ಝೂ ಎಲ್ಲ ಆದಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ದು. ಆದರೂ ನಾಳೆ ದಿವಸ ಎದ್ದು ಮುಳ್ಳಯ್ಯನಗಿರಿ ಹಿಲ್ಸ್ಗೆ ಹೊರಟಿದ್ದೀವಿ. ಸೊ ಬೆಟ್ಟ ಸ್ಟಾರ್ಟ್ ಮಾಡ್ದೋ, ಹೋಗ್ತಾ ಇದ್ದೀವಿ. ಇಲ್ಲೇ ಇಷ್ಟೊಂದು ಬಿಸಿಲಿದೆ, ಮೇಲೆ ಯಾವ ರೀತಿ ಇದೆ ಅಂತ ಹೋಗಿ ನೋಡೋಣ ಬನ್ನಿ. ಫೈನಲಿ ಮುಳ್ಳಯ್ಯನಗಿರಿ ಹಿಲ್ಸ್ಗೆ ರೀಚ್ ಆದೋ. ಇಲ್ಲೇನು ಬಿಸಿಲಿಲ್ಲ, ಫುಲ್ಲು ಫ್ರೀಝು ಟೈಪು, ತಣ್ಣಗೆ ವಾತಾವರಣ, ಮೋಡ. ಗಾಯ್ಸ್, ಮುಳ್ಳಯ್ಯನಗಿರಿ ಹಿಲ್ಸಲ್ಲಿದ್ದೀವಿ. ಫ್ರೀಸರೇ ಬೇಡ, ಅಷ್ಟು ಕೋಲ್ಡ್ ಇದೆ ವೆದರು. ಸೂಪರ್ ಆಗೈತೆ ಫಿಲ್ಮ್ ಹತ್ರ. ಜಾಕೆಟ್ ಬಿಚ್ಚಿದ್ರೆ ನಾನಂತ ಫ್ರೀಸ್ ಆಗ್ತೀನಿ. ಕೂತು ನೋಡ್ತಾ ಇದ್ರೆ ಹೆಂಗೆ ಹಾರಾಡ್ತೈತೆ ಅಂತ ನಾವೇ ನಿಂತ್ಕೊಳಕ್ಕಾಯ್ತಿಲ್ಲ.
ಇದು ಮುಳ್ಳಯ್ಯನಗಿರಿ ಟಾಪಲ್ಲಿರೋ ದೇವಸ್ಥಾನ. ಮುಳ್ಳಯ್ಯನಗಿರಿ ಹಿಲ್ಸ್ ಮುಗಿಸ್ಕೊಂಡು ಬಾಬಾ ಬುಡ್ಡಯ್ಯನಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಾಷ್ಟಕ್ಕೆ ಹೊಟ್ಟೆ ಹಸಿತಾ ಇತ್ತು, ಅದಕ್ಕೆ ನಾಷ್ಟಕ್ಕೆ ಆಗ್ತಾವೆ ಫಸ್ಟು. ನನಗೆ ಕರೆಂಟ್ ಲೊಕೇಶನ್ ಕೊಟ್ಟರೆ ನಾನು ಬುಕ್ ಮಾಡ್ಬಿಡ್ತೀನಿ. ನಂಬರ್ ಅವಂದೇ ಹಾಕ್ಬಿಡಲ್ಲ ಬ್ರೋ, ಅವ್ರ ಅಪ್ಪಂದೇ ಹಾಕ್ಬಿಡ್ತೀನಿ. ಏನೋ ನಾಷ್ಟ ಏನೋ ನಾಷ್ಟ ಅಂದರೆ ಸಾಕಂತ. ಅಲ್ಲ ಸರ್, ನಿಮ್ಮ ನಾಷ್ಟ ಏನು ಇವತ್ತು? ನಿಮ್ಮ ಡೈಲಿ ರೂಟೀನ್ ಏನು ಸರ್? ಮೆಣಸಿಕಾಯಿ ರೈಸ್. ಸೊ ಎಲ್ಲರೂ ಜೀರಾ ರೈಸ್ನ ನಾಷ್ಟ ಮಾಡಿಕೊಂಡು ಸೀದಾ ಬಾಬಾ ಬುಡ್ಡಯ್ಯನಗಿರಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಆ ಹಿಲ್ಸ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಸಿಗೋದು ಜೆರಿ ಫಾಲ್ಸು. ಸೊ ಜೆರಿ ಫಾಲ್ಸ್ಗೆ ಬೈಕ್ಗಳು ಬಿಡ್ತಾ ಇಲ್ಲ, ಇವ್ರದೇ ಅಂತ ಆಫ್ ರೋಡ್ ವೆಹಿಕಲ್ಸ್ ಇವೆ, ಅದಕ್ಕೆ ಟಿಕೆಟ್ ತಗೊಂಡು ಹೋಗ್ಬೇಕು. ಸೊ ಆಫ್ ರೋಡ್ ಎಲ್ಲ ಮುಗಿಸ್ಕೊಂಡು ಸೀದಾ ಜೆರಿ ಫಾಲ್ಸ್ ಹತ್ರ ತಂದುಬಿಟ್ರು. ನೋಡೋಣ ಬನ್ನಿ ಜೆರಿ ಫಾಲ್ಸಲ್ಲಿ ವಾಟರ್ ಇದೆಯೋ ಇಲ್ವೋ ಅಂತ. ಅದು ಮರ ನೋಡಿ ಎಷ್ಟು ಉದ್ದ ಬಂದಿತ್ತೆ. ಇದು ಬ್ಯಾಟ್ರಿ ಸೆಟ್ ಆಗುತ್ತಮ್ಮ, ಸೆಟ್ ಈಗ. ಅದಕ್ಕೆ ರೀ ಆಗ ಒಂದು ಪ್ಲೇಸ್ ನೋಡಿದ್ವಿ ಚಿಕ್ಕಮಗಳೂರಿಗೆ. ಸೊ ನೋಡಿದ್ರಲ್ಲ ಜೆರಿ ಫಾಲ್ಸಲ್ಲಿ ಇಷ್ಟು ನೀರಿದೆ. ಮುಂದಕ್ಕೆ ಹೋಗಿ ಫುಲ್ ವ್ಯೂ ತೋರಿಸ್ತೀನಿ ರೀ. ನೀರೆಲ್ಲ ಬಂದು ಮನೆಗೆಲ್ಲ ಹರ್ಕೊಂಡು ಇವ್ರು ಇನ್ನೂ ಇವಾಗ ಬಿಟ್ರು, ಇವರೇ ತಾನೇ ನದಿ ಬೈಕ್ ನಾವೆಲ್ಲೋತೀವೋ ಅಲ್ಲಿ 40 ನಿಮಿಷ ಆದ್ಮೇಲೆ ಅಲ್ಲಿರ್ತಾರೆ. ಅಲ್ಲ ಆಲ್ಟ ಇವನ್ಗಂತೂ ಪರ್ಫೆಕ್ಟ್ ಆಗಿ ಸುತ್ತ ಮಾತಾನೆ ಉದ್ದ ಐತೆ ನಿಂದು. ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಜೀಪ್ ಹತ್ತಕ್ಕೆ ಹೋಗ್ತಾ ಇದ್ದೋ ನಮ್ಮ ಬೈಕ್ ಹತ್ರ ಹೋಗೋಕ್ಕೆ. ಇಲ್ಲಿ ನೋಡಿ ಬಾಯ್ಸ್ ಹೆಂಗ್ ಹಾಕೊಂಡಿದ್ದಾರೆ ಫೋಟೋಗೆ. ಸೊ ಜೆರಿ ಫಾಲ್ಸ್ನ ಮುಗಿಸಿ ನಮ್ಮ ಬೈಕ್ನ ಎತ್ಕೊಂಡು ಸೀದಾ ಬಾಬಾ ಬುಡ್ಡಯ್ಯನಗಿರಿ ಟಾಪ್ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಇನ್ನೂ ಟಾಪ್ಗೆ ಹೋಗಿಲ್ಲ ನೋಡಿ, ಇಲ್ಲಿಂದನೇ ವ್ಯೂಸ್ ಯಾವ ರೀತಿ ಕಾಣ್ತಾ ಇದೆ, ಸೂಪರ್ ಆಗಿದೆ. ಇದೇ ನೋಡಿ ಬಾಬಾ ಬುಡ್ಡಯ್ಯನಗಿರಿ ಹಿಲ್ಸು. ಸೊ ಹಿಲ್ಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇದ್ದೀವಿ ರೂಮ್ ಹತ್ರ. ಹೋಗ್ಬೇಕಾರೆ ಇಲ್ಲೂ ಯಾವುದೋ ಬೈಕ್ ರೈಡಿಂಗ್ ಟೀಮ್ ಸಿಕ್ಕಿತ್ತು, ಫೋಟೋ ಇಡ್ಸ್ಕೊಂಡ್ರು. ಸೊ ಫೋಟೋ ಶೂಟ್ ಎಲ್ಲ ಆದಮೇಲೆ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ದೋ. ಸೊ ರೂಮ್ಗೆ ಹೋಗಿ 1 ಅವರ್ ರೆಸ್ಟ್ ಆದಮೇಲೆ ಸೀದಾ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಇದೆ ನೋಡಿ ನಾವು ಮಾಡಿದಿತ್ತು ರೂಮು, ಮಯೂರ ರೆಸಿಡೆನ್ಸಿ. ಸೊ ಚಿಕ್ಕಮಂಗ್ಳೂರಿಂದ ನಾನ್ ಸ್ಟಾಪು ಹಾಸನ ಹೈವೇಗೆ ಹೊಡೆದೋ. ಹಾಸನ ಹೈವೇಲಿ ಊಟದ ಟೈಮ್ ಆಯಿತು, ಸೊ ಊಟಕ್ಕೆ ಹಾಕ್ದೋ. ಚೆನ್ನಾಗಿದೆ ಎಲ್ಲ. ನಮ್ಮ ಬ್ರೋ ಕೊಡ್ತೀವಿ ಬ್ರೋ, ಲವ್ ಯು ಬ್ರೋ.
ಇನ್ನೊಂದು ತೋರಿಸ್ಬೋದಾ? ಸೊ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ನಮ್ಮೂರ್ಗೆ ಹೋಗ್ತಾ ಇದೀವಿ. ಜಾಸ್ತಿ ಮೈ ನೋವಾಗಿರೋದ್ರಿಂದ ಇನ್ನು ಮುಂದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.